ಭಾಷೆ ವೀಕ್ಷಕರೆಲ್ಲರೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಏಪ್ರಿಲ್ ಮಾಸ ಭವಿಷ್ಯ ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭಫಲಗಳನ್ನೇ ಹೇಳಬೇಕು. ಏಕಾದಶ ಸ್ಥಾನದಲ್ಲಿರ್ತಕ್ಕಂಥ ಗುರು ಶುಭಫಲವನ್ನು ಕೊಡ್ತಾನೆ. ಶುಭಫಲವನ್ನೇ ಅವರಿಗೆ ಹೇಳಬೇಕಾಗಿದೆ. ಹಾಗಾಗಿ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ತೊಂದರೆಗಳು ಪರಿಹಾರ ಆಗುವಂಥ ಯೋಗಗಳಿದೆ. ನಿಮಗೆ ಎಲ್ಲ ರೀತಿಯ ತೊಂದರೆ ಅಂತ ಯಾಕೆ ಹೇಳ್ತೀನಿ ಅಂತ ನಾನು ಕೇಳಿದ್ರೆ ಅದು ವಿಶೇಷವಾಗಿ ನಿಮಗೆ ನಾನು ತಿಳಿಸಿ ಹೇಳಬೇಕಂತಂದರೆ, ಎಲ್ಲ ರೀತಿಯ ತೊಂದರೆಗಳು ಅಂತಂದರೆ ಎಲ್ಲ ರೀತಿಯ ಜನಗಳು ಇರ್ತಾರೆ ಈ ಸಿಂಹರಾಶಿಯವರು. ಹಾಗಾಗಿ ನಿಮ್ಗೆ ಯಾವ್ಯಾವ ರೀತಿಯಲ್ಲಿ ನೀವು ಜನ ಇದ್ದೀರಿ ಅಂದರೆ, ನೀವು ಬೇರೆ ಬೇರೆ ಒಂದು ಉದ್ಯೋಗ ಮಾಡ್ತಕ್ಕಂಥವ್ರು, ಬೇರೆ ಬೇರೆ ವೃತ್ತಿಯಲ್ಲಿರ್ತಕ್ಕಂಥವ್ರು, ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಚಿಕ್ಕ ಮಗುವಿಂದ ಹೇಳಿದ್ರೆ 80, 90, 100 ವರ್ಷ ಆಗಿರೋ ವ್ಯಕ್ತಿಗಳು ಕೂಡ ಈ ಒಂದು ಸಿಂಹರಾಶಿಯವರು ಇರ್ತಾರೆ. ಹಾಗಾಗಿ ಹೇಳ್ತಕ್ಕಂಥದ್ದು ಏಕೆ ಅಂತಂದರೆ, ಈ ಒಂದೊಂದು ವ್ಯಕ್ತಿಗೆ ಒಂದೊಂದು ವೃತ್ತಿಯಲ್ಲಿ ಫಲವನ್ನು ಗ್ರಹಗಳು ಕೊಡ್ತದೆ. ಇವಾಗ ಚಿಕ್ಕ ಮಕ್ಕಳಾಗಿದ್ದಿದ್ರೆ ಅವರು ಒಳ್ಳೆಯ ವಿದ್ಯಾವಂತರಾಗ್ತಾರೆ. ವಿವಾಹಕ್ಕೆ ಸಂಬಂಧಪಟ್ಟ ವಯಸ್ಸಿಗೆ ಬಂದರಿದ್ದರೆ ವಿವಾಹ ಆಗ್ತದೆ. ತುಂಬ ವಯಸ್ಸಾಗೋರಿದ್ದರೆ ಅವ್ರಿಗೆ ರಿಟೈರ್ಡ್ ಲೈಫ್ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಜಾತಕವನ್ನು ನಾವು ಪರಿಶೀಲನೆಯನ್ನು ಮತ್ತು ಅದಕ್ಕೆ ಆ ರೀತಿ ಪ್ರಿಡಿಕ್ಷನ್ ನಾವು ಕೊಡಬೇಕಾಗಿದೆ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗುರುವಿನ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ವಿವಾಹ ಆಗುವಂಥವ್ರು ಯಾರು ಇದ್ದರೆ ವಿವಾಹ ಆಗುವಂಥ ಯೋಗ, ಮನೆ ಕಟ್ಟೋದು ಪ್ರಯತ್ನ ಪಡ್ತಾ ಇದ್ದೀರಾ, ಮನೆ ಕಟ್ಟುವಳ್ಳಕ್ಕೆ ಒಳ್ಳೆಯ ಯೋಗ ಇದೆ. ನಿಮಗೆ ಸೈಟ್ ತೊಗೋಬೇಕು ಅಂತ ಇದ್ದರೆ ಸೈಟ್ ತೊಗೋಬೋದು, ಮನೆ ಕಟ್ಬೋದು, ಫ್ಲಾಟ್ ತೊಗೋಬೋದು. ನೀವು ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಇರ್ತದೆ. ಅಂದರೆ ನಿಮಗೆ ಸಹಾಯ ಇರ್ತದೆ ಎಲ್ಲ ಕಡೆಯಿಂದ ಅಂತ. ನಿಮ್ಮ ಪ್ರಯತ್ನ ಯಾವ ಮುಖದಲ್ಲಿದೆ ಅದು ನಿಮಗೆ ಯಶಸ್ಸಾಗುತ್ತೆ ಅಂತ. ಅಂದರೆ ನಿಮಗೆ ಏನು ಬೇಕಾದರೂ ನೀವು ಮಾಡ್ಬೋದು. ನೀವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ನೀವು ಮಾಡಿದಾಗ ನಿಮಗೆ ದೈವಾನುಗ್ರಹ ಇರ್ತದೆ, ಅದರಿಂದ ಪ್ರಾಪ್ತಿ ಆಗ್ತದೆ. ಅಂದರೆ ಶುಭಫಲಗಳು ಪ್ರಾಪ್ತಿ ಆಗ್ತದೆ, ನಿಮ್ಮ ಕಾರ್ಯ ನೆರವೇರುತ್ತೆ ಅಂತ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಇಂತಹ ಒಂದು ರಾಶಿ ಅಂದರೆ ಸೂರ್ಯನ ರಾಶಿ, ಸೂರ್ಯನು ರಾಜಗ್ರಹ ಮತ್ತು ಪ್ರಕಾಶಗ್ರಹ. ಹಾಗಾಗಿ ಅಂತಹ ಗ್ರಹಗಳಿಗೆ ಗುರುವಿನ ಅನುಕೂಲ ಇದ್ದಾಗ ತುಂಬ ಒಳ್ಳೆಯ ಫಲಗಳು ಕೂಡ ಉಂಟಾಗುತ್ತೆ. ಹಾಗಾಗಿ ಅವರಿಗೆ ಎಲ್ಲ ರೀತಿಯ ಅನುಕೂಲ ಇರುತ್ತೆ, ಆರೋಗ್ಯದಲ್ಲಿ ಚೆನ್ನಾಗಿರ್ತದೆ. ಮತ್ತು ಅವ್ರಿಗೆ ಅಸ್ಥಾನಾಧಿಪತಿ ಮತ್ತು ಲಾಭಾಧಿಪತಿ ಬುಧ ಆಗಿರೋದ್ರಿಂದ ಒಳ್ಳೆಯ ಬುದ್ಧಿ ಇರತಕ್ಕಂಥದ್ದು, ಒಳ್ಳೆಯ ಯೋಚನೆ ಇರತಕ್ಕಂಥದ್ದು, ಮತ್ತು ತುಂಬ ಚುರುಕಾಗಿ ಇರತಕ್ಕಂಥ ಒಂದು ಇದು ಕೂಡ ಅವರಿಗೆ ಇರುತ್ತೆ. ಮತ್ತು ನೇರವಾಗಿ ಮಾತಾಡ್ತಕ್ಕಂಥದ್ದು, ನೇರವಾಗಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯ ವ್ಯವಹಾರಗಳನ್ನು ಸುಮ್ಮನೆ ತೊಂದರೆ ಕೊಡದೆ ಯಾವುದೊಂದು ಎಳಿದೆ ನಿಧಾನವಾಗಿ ವ್ಯವಹಾರವನ್ನು ಮಾಡಿ, ಮತ್ತು ಎಲ್ರಿಗೂ ಕೂಡ ಸಮಾಧಾನಕರವಾಗಿದ್ದು, ಮತ್ತು ಸರಿಯಾಗಿ ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥ ಚಿಂತನೆ ಇಟ್ಕೊಂಡಿರ್ತಕ್ಕಂಥವ್ರು. ಅಂದರೆ ನನಗೆ ಎಷ್ಟು ಇರುತ್ತೋ ಪ್ರಾಬ್ಲಮ್ ಅಂದರೆ ನನಗೇನು ಪ್ರಾಬ್ಲಮ್ ಅದೇ ಬೇರೆಯವ್ರಿಗೂ ಆಗುತ್ತೆ ಅಂತ ಚಿಂತನೆ ಮಾಡ್ತಕ್ಕಂಥದ್ದು. ಸ್ವಾರ್ಥ ಕಡಿಮೆ ಇರತಕ್ಕಂಥ ವ್ಯಕ್ತಿಗಳಾಗಿದ್ದೀರಿ. ಹಾಗಾಗಿ ನೀವು ಸ್ವಾರ್ಥವನ್ನು ಬಿಟ್ಟಿದ್ದೀರಿ. ಎಲ್ಲರೂ ಚೆನ್ನಾಗಿರಬೇಕು ಅನ್ನೋಂಥ ಯೋಚನೆ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಮನೆ ಮಕ್ಕಳು, ತಂದೆ ತಾಯಿ, ಬಂಧು ಬಾಂಧವರು, ಸ್ನೇಹಿತರು ಎಲ್ಲ ಚೆನ್ನಾಗಿರಬೇಕು ಎನ್ನುವಂಥ ಒಂದು ಒಳ್ಳೆಯ ಸಹೃದಯ ವ್ಯಕ್ತಿಗಳು ನೀವು ಆಗಿದ್ದೀರಿ. ಹಾಗಾಗಿ ನಿಮಗೆ ಒಳ್ಳೆಯ ಮನಸ್ಸಿದೆ, ಒಳ್ಳೆಯ ಯೋಚನೆ ಇದೆ, ಒಳ್ಳೆಯ ಧ್ಯೇಯ ದೃಷ್ಟಿ ಇದೆ, ದೂರದೃಷ್ಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಇದ್ದರೆ ನಿಮಗೆ ಕಷ್ಟ ಇಲ್ಲ ಅಂದರೆ ಭಾಳ ಸಂತೋಷ, ಕಷ್ಟ ಇದ್ದರೆ ಪರಿಹಾರ ಆಗುವಂಥ ಯೋಗಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಆರ್ಥಿಕ ಸಂಕಷ್ಟದಲ್ಲಿ ನೀವಿದ್ದರೆ ಆರ್ಥಿಕ ಸಂಕಷ್ಟದಿಂದ ನೀವು ಹೊರಗೆ ಬರುವಂಥ ಯೋಗಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಇದರ ಜೊತೆಗೆ ಎಲ್ಲ ರೀತಿಯ ಸಮಸ್ಯೆಗಳು ನಿಮಗೆ ಆಗಬೇಕು ಅಂತಂದರೆ ಕೆಲವೊಂದಷ್ಟು ನಿಮಗೆ ತೊಂದರೆಗಳಿರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಏಕೆ ಅಂದರೆ ಈ ಒಂದು ವಿಷಯದಲ್ಲಿ ಕಾರಕತ್ವ ಅಂತ ನಾವು ಹೇಳ್ತೀವಿ. ಈ ಕೆಲವೊಂದಷ್ಟು ಲೋಹದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಮತ್ತು ಪೆಟ್ರೋಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಈ ಒಂದು ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅಡಚಣೆ ಇರ್ತದೆ. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಡಚಣೆ ಇರ್ತದೆ. ಮತ್ತು ಈ ಒಂದು ಸಿಂಹರಾಶಿಯು ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ಸಂಘ ಸಂಸ್ಥೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ, ಮತ್ತು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ಮತ್ತು ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ, ಲೇವಾಲಿ ವ್ಯವಹಾರ ಮಾಡುವಂಥ ವ್ಯಕ್ತಿಗಳಿಗೆಲ್ಲ ತುಂಬ ಒಳ್ಳೆಯದಿದೆ. ಮತ್ತು ಸಾಫ್ಟ್ವೇರ್ ಇಂಜಿನಿಯರು ಅವ್ರಿಗೆ ಒಳ್ಳೆಯ ಯೋಗಗಳಿದೆ. ಹಾರ್ಡ್ವೇರ್ ಮಾಡೋರಿಗೆ ಸ್ವಲ್ಪ ಅಡಚಣೆ ಇರ್ತದೆ. ಹೀಗೆ ಒಂದೊಂದು ವ್ಯಕ್ತಿಗಳಿಗೂ ಕೂಡ ವಿಭಿನ್ನವಾಗಿರ್ತಕ್ಕಂತಹ ಫಲಗಳು ದೊರೆಯುತ್ತೆ. ಹಾಗಾಗಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮಗೆ ಯಶಸ್ಸಾಗುತ್ತೆ. ಗುರುವಿನ ಅನುಗ್ರಹ ಈಗಿಲ್ಲ ಅಂದರೂ ಕೂಡ ಬರ್ತಾ ಇದೆ. ಅಂದರೆ ಆ ಗುರುವಿನ ಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗತ್ತೆ. ಈ ಒಂದು ಮಾಸದಲ್ಲಿ ಆಗದೇ ಇದ್ದರೂ ಗುರುವಿನ ಏಕಾದಶ ಸ್ಥಾನಕ್ಕೆ ಬಂದಾಗ ನಿಮಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಈಗಾಗಲೇ ಗುರುದೃಷ್ಟಿ ಬಂದಿರ್ತದೆ. ಯಾವಾಗಲೂ ಗ್ರಹಗಳು ಬರೋ ಮುಂಚೆ ದೃಷ್ಟಿ ಬರುತ್ತೆ. ಹಾಗಾಗಿ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ನಿಮಗೆ ಒಳ್ಳೆಯ ಫಲಗಳು ಬರೋದಕ್ಕೆ ನಿಮಗೆ ಯೋಚನೆ ಇದೆ, ಅಂದರೆ ಬರೋದಕ್ಕೆ ಕಾಯ್ತಾ ಇದೆ. ನಿಮಗೆ ಏನೇನೆಲ್ಲ ಆಗಬೇಕು ಅಂತ ಚಿಂತನೆ ಇದೆ. ಅದೆಲ್ಲ ಈಗ ನೀವು ಪ್ರಾರಂಭ ಮಾಡಿದ್ದೀರಾ. ಏನೇನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋಂಥ ಯೋಚನೆ ಮಾಡ್ಕೊಂಡಿದ್ದೀರಾ. ಅದು ನಿಮ್ಮೆಲ್ಲ ಕೈಗೂಡುವಂಥ ಯೋಗಗಳು ಪ್ರಾಪ್ತಿಯಾಗಿದೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಏಕೆ ಅಂತಂದರೆ ನಿಮಗೆ ಉಷ್ಣಕ್ಕೆ ಸಂಬಂಧಪಟ್ಟಂಥ ತೊಂದರೆ ಸೂರ್ಯನ ರಾಶಿ ಆಗಿರೋದ್ರಿಂದ ಸ್ವಲ್ಪ ಶಾರೀರಿಕವಾಗಿ ಉಷ್ಣದ
ಉಷ್ಣದ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ, ಉಷ್ಣತೆ ಹೆಚ್ಚಾಗುತ್ತೆ. ಅಲ್ಲದೆ ಹೊಟ್ಟೆಗೆ ಸಂಬಂಧಪಟ್ಟ ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಆಮೇಲೆ ಅಜೀರ್ಣ ಈ ಥರ ತೊಂದರೆಗಳು ಆಗ್ಬೋದು. ಮತ್ತು ಸ್ವಲ್ಪ ತಲೆನೋವು ಬರತಕ್ಕಂಥದ್ದು ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಸ್ವಲ್ಪ ಕೋಪ ಇರ್ತಕ್ಕಂಥದ್ದು, ಹಠ ಇರ್ತಕ್ಕಂಥದ್ದು, ಈ ಶೀಘ್ರ ಕೋಪದಿಂದ ಕೆಲವೊಂದಷ್ಟು ತೊಂದರೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಕೆಲವು ಶೀಘ್ರ ಕೋಪದಿಂದ ಏನಾದರೂ ಅಡಚಣೆ ಮಾಡ್ಕೊಳ್ತಕ್ಕಂಥದ್ದು, ಹೆಚ್ಚು ಕಮ್ಮಿ ಮಾತಾಡಿ ತೊಂದರೆ ಅನುಭವಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಆಗ್ತದೆ. ಕಮಿಟ್ಮೆಂಟ್ ಕರೆಕ್ಟಾಗಿದ್ದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ನೋಡಿಕೊಂಡು ಮಾಡಿಕೊಂಡು ಸ್ವಲ್ಪ ತಾಳ್ಮೆ ಕಳ್ಕೊಳ್ಳದೆ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಹೀಗೆ ಸಿಂಹರಾಶಿಯವರಿಗೆ ಶುಭಫಲಗಳು ಹೆಚ್ಚಿಗೆ ಪ್ರಾಪ್ತಿಯಾಗಿದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದೆಲ್ಲ ಪರಿಹಾರ ಆಗುತ್ತೆ. ಇನ್ನು ಅವರಿಗೆ ಅಷ್ಟಮದಲ್ಲಿ ಶನಿ ಗೋಚಾರ ಆಗ್ತದೆ. ಅಷ್ಟಮದಲ್ಲಿ ಶನಿ ಬಂದಾಗ ಕಷ್ಟಸ್ಥಾನ ಅಂತ ಹೇಳ್ತೀವಿ. ಅಷ್ಟಮದಲ್ಲಿ ಶನಿ ಬಂದಾಗ ವಾಹನ ಅಪಘಾತಾದಿ ಭಯಗಳಿರ್ತದೆ, ಅದರಿಂದ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೇನೋ ಸಣ್ಣ ಪುಟ್ಟ ಯಾರಿಗಾದರೂ ಗ್ಯಾರಂಟಿ ಕೊಡೋದು, ಸ್ಯೂರಿಟಿ ಕೊಡೋದು, ಆಮೇಲೆ ಸಾಲ ಕೊಡೋದು ಎಲ್ಲ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಅಡಚಣೆ ಆಗ್ಬೋದು. ಅಂದರೆ ಹಾನಿ, ಅದು ಆರ್ಥಿಕ ನಷ್ಟ ಆಗ್ಬೋದು. ಅದನ್ನು ಕೂಡ ಮಾಡ್ಕೊಂಡು ಭಾಳ ಜಾಗ್ರತೆಯಿಂದ ಇರೋದು ಭಾಳ ಉತ್ತಮವಾಗಿರ್ತದೆ. ಹಾಗಾಗಿ ಸಿಂಹರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಇರ್ತದೆ, ಅದನ್ನು ಸರಿಪಡಿಸ್ಕೊಳ್ಳಿ. ಕೋರ್ಟು ಕಚೇರಿ ವ್ಯಾಜ್ಯಗಳಿದ್ದರೆ ಅದು ಪರಿಹಾರ ಆಗುವಂಥ ಯೋಗಗಳು ಕೂಡ ನಿಮಗೆ ಇರುತ್ತೆ. ಮತ್ತು ದೂರದೇಶ ಪ್ರಯಾಣ ಮಾಡುವಂಥ ಯೋಗ ಇದೆ. ದೇವಸ್ಥಾನಗಳಿಗೆ ಗುಡಿಗೊಪ್ಪರಗಳಿಗೆ ಹೋಗಿ ತೀರ್ಥ ಸ್ನಾನ ಮಾಡೋದು, ಮತ್ತು ತುಂಬ ತಿರುಗಾಟ ಮಾಡಿ ಕೆಲವು ದೇವಸ್ಥಾನಗಳು ತಿರುಗುವಂಥದ್ದು, ಕೆಲವು ಪ್ರದೇಶಗಳನ್ನು ತಿರುಗತಕ್ಕಂಥ ಯೋಗಗಳಿದೆ. ಮತ್ತು ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ. ಹಾಗಾಗಿ ಸಾಮಾನ್ಯವಾಗಿ ಈ ಒಂದು ಸಿಂಹರಾಶಿಯವರಿಗೆ ಸಾಮಾನ್ಯ ಮಧ್ಯಮ ಫಲ ಸ್ವಲ್ಪ ಒಳ್ಳೆಯದಿದೆ ಅಂತಲೇ ಹೇಳಬೇಕು. ಒಳ್ಳೆಯ ಕಾಲಗಳು ಮುಂದೆ ಕೂಡಿ ಬರ್ತಾ ಇರೋದ್ರಿಂದ ಒಳ್ಳೆಯದಿದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಸಿಂಹರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಯಾರಾದರೂ ಕಷ್ಟದಲ್ಲಿ ಕಾರ್ಪೊರೇಟ್ ತೊಂದರೆ ಇದ್ದರೆ ನೀವು ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಅದರ ಜೊತೆಗೆ ತೊಂದರೆ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಹತ್ತಿರ ಇರ್ತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬೆಳಿಗ್ಗೆ ಅರ್ಚನೆಯನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.